ಒಂದಿಷ್ಟು ಜನ ಹೇಳಿದ್ದೆ ನಿಮಗೆ, ನೋವಿಗೆ ಒಳಗಾದವರು, ಪೆಟ್ಟು ತಿಂದವರು ಮತ್ತು ಸತ್ಯವನ್ನು ಹೇಳಿಕ್ಕೆ ಹೋಗಿ ಅವರ ಒಂದು ದಾಳಿಗೆ ಚಿಲುಕಿದಂಥವ್ರು. ಇವತ್ತು ತಿಮ್ರೋಡಿ ಆಗಿರ್ಬೋದು, ಮಟ್ಟೆನವರಾಗಿರ್ಬೋದು, ಅವ್ರದ್ದೆಲ್ಲ ಸಬ್ಜೆಕ್ಟ್ ಅದೆಲ್ಲ ತಮ್ಮ ವೈಯಕ್ತಿಕ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳಲ್ಲವೆಲ್ಲ. ಸೌಜನ್ಯ ಹತ್ಯೆ ಆಗಿರ್ಬೋದು, ವೇದವಲ್ಲಿ ಅದಾಗಿರ್ಬೋದು, ವೇದವಲ್ಲಿ ಅವರದ್ದು, ಅದೇ ಕಾಲಕ್ಕೆ ಪದ್ಮಲತಾರ್ ಅವ್ರದ್ದಾಗಿರ್ಬೋದು, ಅನೇಕರು ಮಾವುತಂದಾಗಿರ್ಬೋದು, ನಾರಾಯಣ ಅವ್ರ ಸಹೋದರಿ ಏನಪ್ಪ ಯಮುನಾ ಅವ್ರದ್ದು ಆಗಿರ್ಬೋದು, ಇವೆಲ್ಲ ನಮಗೆ ಅವ್ರಿಗೆಲ್ಲ ಸಂಬಂಧ ಇಲ್ಲದ್ದು. ಆದರೂ ಅವ್ರೇನೋ ಅದನ್ನು ತನಿಖೆ ಆಗಲಿ, ಇದರಿಂದ ಯಾರಿದ್ದಾರೆ ಗುರ್ತಾಯಿಲ್ಲ ಅಂತಂದಿದ್ದಕ್ಕಾಗಿ, ಅದಕ್ಕೆ ಬೆನ್ನು ಹತ್ತಿದ್ದಕ್ಕಾಗಿ, ಅದರಲ್ಲೂ ಸೌಜನ್ಯಾಳ ಒಂದು ಪ್ರಕರಣ ನೋಡಿಕೊಂಡು ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಅವರ ದೂರದಾರರು ಇದ್ದರೂ ಸಹ ಇವತ್ತು ಅವ್ರನ್ನ ಏನಪ್ಪ ಅಂತಂದ್ರೆ ನೀವು ಇದನ್ನು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಅವ್ರನ್ನೂ ಇವತ್ತು ವಿಕ್ಟಿಮ್ ಅಂತೀವಿ ನಾವು, ಸಂತ್ರಸ್ತರನ್ನಾಗಿ ಮಾಡುವಂಥ, ಟಾರ್ಗೆಟ್ ಮಾಡುವಂಥ ಕೆಲಸ SIT ಇಂದ ನಡೀತಾ ಇದೆ, ಅದ್ರ ಹಿಂದಿದ್ದಂಥ ಜನರಿಂದ ನಡೀತಾ ಇದೆ ಅನ್ನುವಂಥ ಆರೋಪಗಳು ಇದಕ್ಕೆ ಬರ್ತಾ ಇದ್ದಾವೆ. ಯಾಕೆಂತಂದ್ರೆ ಈ ಸಂತ್ರಸ್ತರನ್ನು ಅದರಲ್ಲೂ ಚೆನ್ನೈನ ಜೊತೆಗೆ ಇದ್ದಂಥ ಇವ್ರನ್ನೆಲ್ಲ, ಯಾಕೆ ಚೆನ್ನೈ ಮೊದಲು ಬಂದಿದ್ದ ಒಬ್ಬ ನಿಮಗೆ ಗೊತ್ತಿದ್ದಂಗೆ ಮುಸುಕ್ದಾರಿ ಭೀಮನಾಯಿ, ಇಲ್ಲ ಇದನ್ನು ಮಾಡಿದವರೆಲ್ಲ ಹಿಂದೆ ಇಂಥವ್ರಿದ್ದಾರೆ, ಆಡಳಿತಾಧಿಕಾರಿಗಳಿದ್ದಾರೆ, ಅವರಿದ್ದಾರೆ ಎಲ್ಲ ಹೇಳಿದರು. ನಂತರದಲ್ಲಿ SIT ಏನು ಅವ್ರನ್ನ ಬಂಧನ ಮಾಡ್ತದೆ, SIT ಕಸ್ಟಡಿಗೆ ಏನು ಹೋಗ್ತಾರೆ, ಹೋದ ನಂತರ ಇವರು ಅಂದಷ್ಟಲ್ಲಿ ಏನಪ್ಪ ಅಂದ್ರೆ ಮೂಳೆಗಳಾಗಲಿ ಅಸ್ಥಿಪಂಜರಗಳಾಗಲಿ ಸಿಗಲಿಲ್ಲ. ಅದಕ್ಕೆ ಕಾರಣ ಇವರು ಸರಿಯಾದ ಜಾಗ ತೋರಿಸಿದ್ರು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಚೆನ್ನೈಗೆ ಬಿಟ್ಟಂಥ ವಿಷಯ ಅದು. ಯಾಕಂತಂದ್ರೆ ಚೆನ್ನೈ ತೋರಿಸಿದ್ದಪ್ಪ ಅದು ಸಿಗ್ತಿದ್ದು ಏನೋ, ಅಥವಾ ಬೇರೆ ಸ್ಥಳವನ್ನು ತೋರಿಸೋದು ಅವ್ರು ಅನ್ನುವಂಗೆ ಕೆಲವಷ್ಟು ನೇತ್ರಾವತಿ ನದಿಯಿಂದಾಗಿ ನೀರು ಒಂದು ಪ್ರತಿ ವರ್ಷ ಏರಾಪೇರಿ ಆಗೋದ್ರಿಂದ ನದಿ, ಅದರಿಂದ ಕೆಲವೊಂದಿಷ್ಟು ಕೊಚ್ಚು ಹೋಗಿರ್ಬೋದು, ಇದು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ